ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಗಂಜಿಗುಂಟೆಯಲ್ಲಿ SLN ವಾಲಿಬಾಲ್ ಸೀಸನ್ 2 ಪಂದ್ಯಾವಳಿಗೆ ಚಾಲನೆ. ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟು. ಯುವಕರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸದೃಢವಾಗಬಹುದು. ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಭಾಗವಹಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟು ಹೇಳಿದರು. ತಾಲೂಕಿನ ಬಶೆಟ್ಟಿಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೊನಲು ಬೆಳಕಿನ SLN ವಾಲಿಬಾಲ್ ಪಂದ್ಯಾವಳಿ ಸೀಸನ್ 2 ಟೂರ್ನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ IPL ಮಾದರಿಯಲ್ಲಿ ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿಕೊಂಡು ಹರಾಜು ಮೂಲಕ ಆಯ್ಕೆ ಮಾಡಿಕೊಂಡು ತಂಡಗಳಾಗಿ ವಿಂಗಡಣೆ ಮಾಡಿ ಪ್ರಶಸ್ತಿ ಗೆಲ್ಲಲು ಶ್ರಮಿಸುತ್ತಾರೆ. ಮೊಬೈಲ್, ಕಂಪ್ಯೂಟರ್ ಗೇಮ್ಗಳನ್ನು ಬಿಟ್ಟು ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿಯಂತಹ ಆಟಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಕ್ರಿಕೆಟ್ ಇಂದಿನ ಯುವಕರು ಅಚ್ಚುಮೆಚ್ಚಿನ ಆಟವಾಗಿದೆ. ಕ್ರಿಕೆಟ್ ಜೊತೆಗೆ ದೇಶೀಯ ಕ್ರೀಡೆಗಳಿಗೆ ಉತ್ತೇಜನ ನೀಡಬೇಕು. ಮೊಬೈಲ್ ಮತ್ತು ಟಿವಿ ಮಾಧ್ಯಮದ ಪ್ರಭಾವದಿಂದ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಇಂತಹ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ಇಂದಿನ ಯುವಕರು ಮಾಡಬೇಕು. ಯುವ ಪ್ರತಿಭೆಗಳು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಸೋಲು ಗೆಲುವಿನ ಚಿಂತೆ ಮಾಡದೆ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ರೂಢಿಸಿಕೊಳ್ಳಬೇಕು. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಕೆ. ದೇವಗಾನಹಳ್ಳಿ ಶೇಖರ್ ರೆಡ್ಡಿ ಮಾತನಾಡಿ, ಯುವಕರು ಹೆಚ್ಚು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಎಲ್ಲ ಆಟಗಾರರು ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನು ಆಡಬೇಕು. ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದೆ ಅಂಪೈರ್ನ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಭಾವಿಸಿ ಆಟ ಆಡಬೇಕು. ಆತ್ಮವಿಶ್ವಾಸಕ್ಕೆ ವಂಚಿತರಾಗದೆ ತಾಳ್ಮೆಯಿಂದ ಪರಿಶೀಲಿಸಿ ಸೋದರರಂತೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬರೂ ಗೆಲ್ಲಬೇಕು ಎಂಬ ಛಲ ಇರುತ್ತದೆ. ಆದರೆ ಒಬ್ಬರು ಸೋಲಬೇಕು, ಮತ್ತೊಬ್ಬರು ಗೆಲ್ಲಬೇಕು. ಬಂದಿರುವ ಎಲ್ಲ ತಂಡಗಳು ಗೆಲ್ಲಲು ಸಾಧ್ಯವಿಲ್ಲ. ಹಾಗಾಗಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲಗಿನಾಯಕನಹಳ್ಳಿ ಮುನಿಯಪ್ಪ, ಗೌಡನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ವಸಂತಕುಮಾರ್, ತಿಪ್ಪಣ್ಣ, ರಾಮಯ್ಯ, ರಾಮಕೃಷ್ಣ, ಮಾರಪ್ಪರೆಡ್ಡಿ, ಚಿಲಕಲ ನೆರ್ಪು, ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ರಾಮಾಂಜನಯ್ಯ, ಗ್ರಾಮದ ಮುಖಂಡರಾದ ರಾಮಯ್ಯ, ರಾಮಕೃಷ್ಣ, ನರಸಿಂಹಮೂರ್ತಿ, ಶ್ರೀನಿವಾಸ್, ಪ್ರಸನ್ನ, ಕೃಷ್ಣಪ್ಪ, ಅಂಜಿನಪ್ಪ, ಮುನ್ನ, ಸುಬ್ಬರಾಯಪ್ಪ, ಕೊಂಡಪ್ಪ, ಮುನಿಶಾಮಿರೆಡ್ಡಿ ಹಾಗೂ ಕ್ರೀಡಾಪಟುಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕ್ರೀಡೆ ಬಹಳಷ್ಟು ಯುವಕರಿಗೆ ಉತ್ಸಾಹನ ತುಂಬುತ್ತದೆ ಮತ್ತೆ ಆಸಕ್ತಿ ಹೆಚ್ಚುತ್ತದೆ. ಹೆಚ್ಚು ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳೋಂಥದ್ದು, ಬಿಡುವು ಸಿಕ್ಕಿದಾಗ ಎಲ್ಲನೂ ಸಹ ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸೋಂಥದ್ದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ಕೊಂಡ ಬರ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾದಂಥ ಆಸಕ್ತಿ ಕ್ರಿಕೆಟು ಮತ್ತು ವಾಲಿಬಾಲ್ ಕಡಿಮೆ ಸಮಯದಲ್ಲಿ ಆಡೋಂಥ ಕ್ರೀಡೆ. ಕ್ರಿಕೆಟ್ ಭಾಳಷ್ಟು ಸಮಯ, ಒಂದು ದಿನೆಲ್ಲ ಆಡಬೇಕಾಗ್ತದೆ. ಇದು 1 ಅವರ್ಗೂ 1.5 ಅವರ್ಗೂ ಪಂದ್ಯ ಮುಗಿಸೋಂಥದ್ದು. ಏನಪ್ಪ ವಿಶೇಷ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಏನೋ ಒಂದೊಂದು ಟೀಮ್ನ ಯಾರೋ ದುಡ್ಡಿರೋಂಥವ್ರು ಕೊಂಡ್ಕೊಂಡು ಈ ಕ್ರೀಡೆನ ಪ್ರೋತ್ಸಾಹ ಮಾಡೋಂಥದ್ದು, IPL ಈ ಥರ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಇಲ್ಲೂ ಸಹ ಆಟ ಆಡೋಂಥ ಕ್ರೀಡಾಪಟುಗಳನ್ನ ಗುರುಸಿ ಅವರಿಗೆ ಒಂದು ಟೀಮ್ ಕಟ್ಕೊಂಡು ಆ ಟೀಮ್ಗೆ ತಗಲಂಥ ವೆಚ್ಚನ ಒಬ್ಬ ರೈತ ಕೊಂಡ್ಕೊಂಡಿದ್ದಾನೆ, ಒಬ್ಬ BMTC ಚಾಲಕರು ಕೊಂಡ್ಕೊಂಡಿರೋಂಥದ್ದು, ಒಬ್ಬ ವಿದ್ಯಾರ್ಥಿ ಕೊಂಡ್ಕೊಂಡು ಅವ್ರನ್ನ ಆಟ ಆಡಿಸ್ತಾ ಇರೋದು, ಒಬ್ಬ ಗಾರೆ ಕೆಲಸ ಮಾಡೋಂಥ ಮೇಸ್ತ್ರಿ ಅದನ್ನ ಪ್ರೋತ್ಸಾಹ ಮಾಡ್ತಾ ಇರೋದು. ಇವೆಲ್ಲ ನೋಡಿದಾಗ ನಮ್ಮ ಮಟ್ಟಕ್ಕೆ ನಾವೇ ರಾಜರು. ದೊಡ್ಡ ಮಟ್ಟಕ್ಕೆ IPL ಆದರೆ ನಮ್ಮೂರಿಗೆ ನೀವುಗಳೇ ರಾಜರು. ನಿಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಕ್ರೀಡಾ ಚಟುವಟಿಕೆ ನಡೀತಾ ಇರೋದು ನಮಗೂ ಖುಷಿ, ನಿಮಗೂ ಖುಷಿ. ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಇನ್ಯಾರು ಪ್ರೋತ್ಸಾಹ ಮಾಡ್ತಾರೆ? ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಪ್ರೋತ್ಸಾಹ ಮಾಡೋಂಥದ್ದು, ಬೆಂತಟ್ಟಂಥದ್ದು ಪ್ರತಿಯೊಬ್ಬರು ಕಲಿಬೇಕು. ಅದು ಗಾರೆ ಮೇಸ್ತ್ರಿ ಆಗಲಿ, ಅವನ MLA ಆಗಲಿ, ಇಲ್ಲ ಒಬ್ಬ ಉದ್ಯಮಿ ಆಗಲಿ, ಎಲ್ಲರದ್ದು ಜವಾಬ್ದಾರಿ ಸಮಾಜಕ್ಕೆ ಮಾದರಿ ಆಗುವಂಥದ್ದು, ಸಮಾಜನ ಕಟ್ಟುವಂಥದ್ದು. ಅಲ್ಲಿ ಯುವಕರ ಶಕ್ತಿ ಬಹಳಷ್ಟು ಮುಖ್ಯ ಈ ದೇಶಕ್ಕೆ. ಪ್ರತಿ ಗ್ರಾಮದಲ್ಲೂ ಸಹ ಯುವಕರು ಶಕ್ತಿಯುತ ಆಗಬೇಕು ಅಂದ್ರೆ ಅವರ ಆಸೆಗಳ ಆಕಾಂಕ್ಷೆಗಳಿಗೆ ದೊಡ್ಡವರಾದಂಥವರು ನಾವು ಪ್ರೋತ್ಸಾಹ ಕೊಡಬೇಕು. ಆ ಪ್ರೋತ್ಸಾಹ ಕೊಡುವಂಥ ಕೆಲಸನ ಇವತ್ತು ಇಲ್ಲಿನ SLN ವಾಲಿಬಾಲ್ ಪಂದ್ಯಾವಳಿ ನಡೆಸ್ತಾರಂತ ಆಯೋಜಕರು ಎಲ್ಲರೂ ಸಹ ಇವತ್ತು
10 ಟೀಮ್ ಕಟ್ಕೊಂಡಿಲ್ಲ ಮಾಡ್ತಾ ಇರೋಂಥದ್ದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಈ ಪಂದ್ಯಾವಳಿಗಳು ಯಶಸ್ವಿ ಆಗಲಿ. ಎಲ್ಲರೂ ಸಹ ಸೋಲಂಥದ್ದಾಗುತ್ತೆ, ಗೆಲ್ಲಂಥದ್ದಾಗುತ್ತೆ. 10 ಟೀಮ್ ಇಲ್ಲಿ ಆಡ್ತಾ ಇದ್ರು. 10 ಟೀಮಲ್ಲಿ 10 ಟೀಮು ಗೆಲ್ಲಕ್ಕಾಗೋದಿಲ್ಲ. ಒಂದು ಟೀಮ್ ಗೆಲ್ತದೆ, ಒಂದು ಟೀಮು ರನ್ನರ್ ಅಫ್ ಆಗ್ತದೆ, ಇನ್ನು 8 ಟೀಮು ಸೋಲ್ಲೇಬೇಕಾಗ್ತದೆ. ಎಲ್ಲರೂ 10 ಟೀಮು ಗೆಲ್ಲಂಥದ್ದಾಗಲ್ಲ. ಆದ್ರೆ ಭಾಗವಹಿಸೋದ್ರಿಂದ ಎಲ್ಲರೂ ಗೆದ್ದಂಥದ್ದಾಗ್ತದೆ. ಭಾಗವಹಿಸೋದು ಇಂಪಾರ್ಟೆಂಟ್. ಸೋಲು ಗೆಲುವು ಆಮೇಲೆ ಆಟ ತೀರ್ಮಾನ ಮಾಡ್ತದೆ. ತಮ್ಮ ಆಟದಿಂದ, ತಮ್ಮ ಕಷ್ಟ, ನಿಮ್ಮ ಪ್ರಯತ್ನದಿಂದ ಗೆಲ್ಲಂಥದ್ದಾಗ್ತದೆ. ಹಂಗಾಗಿ ಗೆಲ್ಲಂಥವ್ರಿಗೂ ಶುಭಾಶಯಗಳು. ಆಟದಲ್ಲಿ ಭಾಗವಹಿಸಿರೋಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನೀವೆಲ್ಲನೇ ಇಷ್ಟು ಲಕ್ಷ ಸೋತಿದ್ದಾನೆ, ಜನ ಆನ್ಲೈನಲ್ಲಿ ಗೇಮ್ಸ್ ಆಡೋಂಥದ್ದು ಇವೆಲ್ಲ ನೋಡ್ತಾ ಇದ್ದೀವಿ. ಇಂಥ ಚಟಗಳಿಂದ ಏನಾಗ್ತದೆ, ನಾವು ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬನ ಆರ್ಥಿಕವಾಗಿ ಕಷ್ಟಕ್ಕೆ ದೂಡಂಥದ್ದು ಆಗ್ತದೆ. ಮತ್ತೆ ನಮ್ಮ ವ್ಯಕ್ತಿತ್ವವನ್ನು ಸಹ ನಾವು ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋಂಥದ್ದಾಗ್ತದೆ. ಅವೆಲ್ಲನೂ ಸಹ ಆಗಬಾರ್ದು. ನಮ್ಮ ಉದ್ದೇಶ ಆಟ ಆಡೋಂಥದ್ದು, ಬೆಟ್ಟಿಂಗ್ ಆಡೋಂಥದ್ದಲ್ಲ. ಆಟ ಆಡೋಂಥದ್ದಾಗ್ಲಿ, ಆ ಕ್ರೀಡಾ ಮನೋಭಾವ ತಮ್ಮಲ್ಲಿ ಬೆಳೀಲಿ. ಗೆದ್ದವ್ರಿಗೂ ಸಂತೋಷ ಪಡಬೇಕು, ಸೋತಂಥವ್ರು ಸಂತೋಷ ಪಡಬೇಕು. ಭವಿಷ್ಯಕ್ಕೆ ತಾವೆಲ್ಲರೂ ಸಹ ಸದೃಢವಾಗಿ ಬೆಳೆಯಂತ ಯುವ ಶಕ್ತಿ ಸಮೂಹ ಈ ಶಿಡ್ಲಘಟ್ಟಕ್ಕೆ ಬಹಳ ಮುಖ್ಯ. ನಿಮ್ಮ ಆರೋಗ್ಯ, ನಿಮ್ಮ ಅಭಿವೃದ್ಧಿ, ನಿಮ್ಮ ಶ್ರೇಯೋಭಿವೃದ್ಧಿ, ನಿಮ್ಮ ಸಂತೋಷ, ನಮ್ಮಗಳ ಖುಷಿ ನಮ್ಮ ಉದ್ದೇಶ. ಹಾಗಾಗಿ ತಮ್ಮೆಲ್ರಿಗೂ ಭಗವಂತ ಒಳ್ಳೆ ಭವಿಷ್ಯ ಕೊಡಲಿ, ಒಳ್ಳೆ ಖುಷಿಯಾಗಿ ಸಂತೋಷವಾಗಿ ತಾವೆಲ್ಲ ಇರೋಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ, ನಮ್ಮ ಸಹಕಾರ ಇರ್ತದೆ ಅಂತೇಳಿ ಒಂದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಾಗೂ ಮುಖ್ಯವಾಗಿ ಸ್ನೇಹಮಯವಾದ ಒಂದು ಕ್ರೀಡೆ ಆಗಿರುತ್ತೆ. ಯಾಕಂದರೆ ಪ್ರತಿಯೊಂದು ಕ್ರೀಡೆ ಆಡಬೇಕಾದ್ರೂ ನಮ್ಮಲ್ಲಿ ಒಂದು ಅಕ್ಕಪಕ್ಕ ಅಂತ ಇರುವಂಥ ಒಂದು ಫ್ರೆಂಡ್ಶಿಪ್ ಜೊತೆಗೆ ಒಂದು ಉಲ್ಲಾಸ ಬೆಳೆಯುತ್ತೆ. ಇದು ಒಂದು ಅದ್ಭುತವಾದ ಕ್ರೀಡೆ. ನಮ್ಮ ಹಳ್ಳಿ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ಹಳ್ಳಿ ಮಟ್ಟಗಳಿಂದ ಇವತ್ತು ಏನು ಇಂಥ ಕ್ರೀಡೆಗಳು ಪ್ರೋತ್ಸಾಹಿಸಿ ಮುಂದಿನೊಂದು ದಿನ ತಾಲೂಕು ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಮುಂದಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸೋಲು ಗೆಲುವು ಕಾಮನ್ ಆಗಿರುತ್ತೆ, ಬಟ್ ಇಲ್ಲಿ ಯಾರು ಕ್ರೀಡೆಗೆ ಭಾಗವಹಿಸಿದಾರೋ ಅವರೆಲ್ಲರೂ ಗೆದ್ದಂಗೆ. ಯಾಕಂದರೆ ಒಬ್ಬ ಗಾರೆ ಮಾಡುವ ಕೆಲಸ, ಒಬ್ಬ ಡ್ರೈವರು ಇಷ್ಟೊಂದು ಉತ್ಸಾಹದಿಂದ ಬಂದು ಇಲ್ಲಿ ಒಂದು ಕ್ರೀಡೆಗೆ ಉತ್ತೇಜನ ಕೊಡ್ತಾರೋ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಕ್ರೀಡೆಯನ್ನು ಪ್ರಾರಂಭ ಮಾಡಿ ಈ ವಾಲಿಬಾಲ್ ಕ್ರೀಡೆ ಪುಟ್ಟಣ್ಣ ಹೇಳ್ದಂಗೆ ಕ್ರಿಕೆಟ್ ಬಂದ್ಬಿಟ್ಟು ಲೇಟ್ ಆಗೋಗುತ್ತೆ. ವಾಲಿಬಾಲು ಚಿಕ್ಕ ಜಾಗದಲ್ಲಿ ಬೇಗ ಆಡ್ಬೋದು. ಹಾಗಾಗಿ ಎಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಯಾವುದೇ ರೀತಿ ಗಲಾಟೆ ಮಾಡ್ಕೊಳ್ತೀರಾ. ಯಾಕಂದರೆ ಕ್ರೀಡೆ ಮನೋಭಾವನೆ ಬೇಕು. ಕ್ರೀಡೆ ಮನೋಭಾವನೆಯಿಂದ ಎಲ್ಲರೂ ಅಂಪೈರ್ ತೀರ್ಮಾನಕ್ಕೆ ಬದ್ಧರಾಗಿ ಮತ್ತು ನಿಮ್ಮ ಆತ್ಮವಿಶ್ವಾಸಕ್ಕೆ ವಂಚಿತರಾಗಬೇಡಿ. ಯಾಕಂದರೆ ಏನೇ ಅಂಪೈರ್ ಹೇಳಿದ್ರು ಸ್ವಲ್ಪ ನಿಮ್ಗೆ ಗೊತ್ತಿರುತ್ತೆ ಅದು ತಪ್ಪ ರೈಟ ಅಂತ. ಹಾಗಾಗಿ ಕ್ರೀಡೆ ಮನೋಭಾವನೆ ಬೆಳೆಸ್ಕೊಂಡು ಎಲ್ಲರೂ ಒಂದು ಸಹೋದರ ಭಾವದಲ್ಲಿ ಈ ಕ್ರೀಡೆಯನ್ನು ಭಾಗವಹಿಸಿದ್ದು ಮತ್ತು ಎಲ್ಲರೂ ನಿಮ್ಮ ಗಂಜಿಗುಂಟೆ ಅಂದರೆ ನಮ್ಮ ಶಿಡ್ಲಘಟ್ಟದಲ್ಲಿ ವಿಶೇಷವಾಗಿ ಹೆಸರು ಮಾಡಬೇಕು. ಆ ರೀತಿ ನೀವು ಇದೇ ಮುಂದಿನ ರೀತಿಗಳಲ್ಲಿ ಇನ್ನು ಹಲವಾರು ರೀತಿಯಾದ ಪಂದ್ಯಗಳನ್ನು ಆಡಿ ನಮ್ಮ ಶಿಡ್ಲಘಟ್ಟಕ್ಕೆ ಹೆಸರು ತಂದು ಕೀರ್ತಿ ತರಬೇಕಂತ ಗಳಿಸಿದ್ದಾರೆ. ಜೊತೆಗೆ ಇಂಥ ಒಂದು ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂಥವೆಲ್ಲ ಮಾಡಬೇಕಾಗಿದೆ. ಎಲ್ಲ ಸರ್ಕಾರದಿಂದ ನಾವು ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲೇ ಸಮಾಜ ಸೇವಕರು ಬೇಕು. ಈ 15 ವರ್ಷದಿಂದ ಸುಮಾರು ಪುಟ್ಟು ಅಂಜಪ್ಪನವರು ಮದುವೆಗಳಾಗ್ಬೋದು, ಆಸ್ಪತ್ರೆಗಳಾಗ್ಬೋದು, ದೇವಸ್ಥಾನ ಕಟ್ಟಡ ಆಗ್ಬೋದು, ಇನ್ನೂ ಅನೇಕ ಮುಂತಾದ ಕಾರ್ಯಕ್ರಮಗಳಿಗೆ ಅವರು ಸಹಾಯ ಹಸ್ತ ನೀಡಿದ್ದಾರೆ. ಕಾರಣ ಅವರು ಒಂದು ಸಣ್ಣ ಉದ್ದಿಮೆದವರು. ಅದರಲ್ಲಿ ಬರ್ತಕ್ಕಂಥ ಲಾಭಾಂಶದಲ್ಲಿ ಒಂದು 10% ಈ ಒಂದು ಸಮಾಜ ಸೇವಕ್ಕೆ ಕೊಡಲು ಅವರು ಅದನ್ನು ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಕ್ರೀಡೆ ಮಾಡಬೇಕಾಗಿದ್ದರೆ ವಾಲಿಬಾಲ್ ಪಂದ್ಯಾವಳಿ ಅವರು ಒಂದು ಸಹಾಯ ಹಸ್ತ ಕೊಟ್ಟಿದ್ದಾರೆ. ಅವರಿಂದ ನಿಮಗೆ ಪ್ರೇರಣೆ ಆಗಿದೆ. ಇದ್ರ ಜೊತೆಗೆ ನಮ್ಮ ಗೌರ್ನಹಳ್ಳಿ ಮಂಜುನಾಥ್ ಆಗ್ಬೋದು, ಈ ಕೆ ದೇವಗಾರಹಳ್ಳಿ ಸತೀಶ್ ರೆಡ್ಡಿ ಆಗ್ಬೋದು. ಮೊದಲು ವಾಲಿಬಾಲ್ ಆಗಿ ಬರ್ತಾ ಇದ್ವಿ ಇಲ್ಲಿಗೆ. ಆವಾಗ ನಾವೇ ಗೆಲ್ತಾ ಇದ್ದಿದ್ದು. ಶಿಡ್ಲಘಟ್ಟ ಆದರೆ ಎಲ್ಲೋದ್ರೂ ನಾವೇ ಗೆಲ್ತಾ ಇದ್ವಿ. ಶಿಡ್ಲಘಟ್ಟ ಟೀಮ್ ಅಂದರೆ ಜನ ಬಂದು ನಮ್ಮನ್ನು ಕಾಯೋರು, ನಮ್ಮನ್ನು ನೋಡೋಕ್ಕೆ, ಮತ್ತೆ ಅವ್ರ ಮನೇಲಿ ಕರ್ಕೊಂಡೋಗಿ ಊಟ ಹಾಕೋದಕ್ಕೆ ಎಲ್ಲ ಮಾಡೋರು. ಈ ಗಂಜಿಗುಡ್ಡದೊಳಗೂ ಹಾಗೆ ನಮ್ಮ ಫ್ಯಾನ್ಸ್ ಜಾಸ್ತಿ ಇದ್ರು. ಇನ್ನೊಂದೇನು ಅಂದರೆ ನಾವೊಂದು ಟೂರ್ನಮೆಂಟ್ ಗೆದ್ವಿ 25 ವರ್ಷದ ಹಿಂದೆಡೆ. ಈ ಮೌಲ ಆರ್ಗನೈಸ್ ಮಾಡಿದ್ದ. ಆವಾಗ ನಮ್ಮ ಯಜಮಾನರು ವಿಮುನಿಯಪ್ಪನವ್ರು ಬಂದಿದ್ರು. ಫಸ್ಟ್ ಟೈಮ್ ನಾನು ಅವ್ರ ಕಾರ್ ಹತ್ತಿದ್ದು. ಯಾವಾಗ 20-30 ವರ್ಷ ಆಯಿತು. ಇವತ್ತುವರೆಗೂ ಅವ್ರ ಜೊತೆ ನಾನು ಹಂಗೇ ಇದ್ದೀನಿ.
ಅದಕ್ಕೆ ನನಗೆ ಈ ಗಂಜುಗುಂಟೆ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಒಳ್ಳೆಯವ್ರ ಜೊತೆ ನಾನು ಕಾರತ್ತಿದ್ದೀನಿ ಈ ಊರಿನಿಂದ, ಅದಕ್ಕೆ ನಾನು ಅವ್ರ ಜೊತೆಗೆ ಹಂಗೇ ಇದ್ದೀನಿ. ಇವಾಗಲೂ ಹಂಗೆ ಇದ್ದೀವಿ, ಮುಂದಕ್ಕೂ ಹಂಗೆ ಇರ್ತೀವಿ. ಹಂಗೆ ನಮ್ಮ ಪುಟ್ಟಣ್ಣವರು ಅಷ್ಟೇ ತುಂಬ ಒಳ್ಳೆಯವರು. ಅವ್ರ ಜೊತೆಗೆ ನೀವೆಲ್ಲ ಇರಬೇಕು, ಅವ್ರು ಸಹಾಯ ಮಾಡಬೇಕು, ಅವ್ರಿಗೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ತುಂಬ ಇದೆ. ತಾಲೂಕು ಡೆವಲಪ್ಮೆಂಟ್ ಮಾಡಬೇಕು, ಆ ಹುಡುಗರು ಪ್ರೋತ್ಸಾಹ ಕೊಡಬೇಕು. ಇಂಥ ಕ್ರೀಡೆಗಳು ವಾಲಿಬಾಲು, ಕ್ರಿಕೆಟು, ಫುಟ್ಬಾಲ್ ಯಾವುದೇ ಬರಲಿ ಅದಕ್ಕೆಲ್ಲ ಅವರು ಸಹಾಯ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ನಾವು ಇರ್ತೀವಿ ಜೊತೆಯಲ್ಲಿ. ನೀವೆಲ್ಲ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಇನ್ನೂ ಒಳ್ಳೊಳ್ಳೆ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ನೆಲ್ಲ ಕರೆಸಿ ನಿಮ್ಮ ಊರಿನೊಳಗೆ ಇನ್ನೂ ಟೂರ್ನಮೆಂಟ್ಗಳು ಮಾಡಬೇಕು.